ಗುಡ್ ಮಾರ್ನಿಂಗ್. ನಾವು ಕಲ್ಲಳ್ಳಿ ಜಾತ್ರೆಗೆ ಬಂದಿದ್ದೀವಿ. ಕಲ್ಲಳ್ಳಿ ಜಾತ್ರೆ ಆದಮೇಲೆ ನಮ್ಮ ಮನೇಲಿ ಮಟನ್, ಇವಾಗ ತಾನೇ ಮಟನ್ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿನೇ ಮಟನ್ ಮಾಡೋದು. ಈಗ ಮಟನ್ ಮಾಡ್ತಾ ಇದ್ದಾರೆ ನೋಡಿ. ಒಬ್ಬರು ಈ ಕಡೆ ಮಟನ್ನು ಚೆನ್ನಾಗಿ ಇಲ್ಲಿ ಒಂದ್ಸಲ ಬೇಯಿಸ್ಕೊಂಡು ಹುರ್ಕೊತಾರೆ ಅನಿಸುತ್ತೆ. ಇದೆಲ್ಲ ಮಸಾಲಾಗೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಡೆಗೆಲ್ಲ ಮಟನ್ಗೂ ಚಿಕನ್ಗೆ ಎಲ್ಲ ಮಸಾಲ ಐಟಮ್ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಮಾಸ್ಟರ್ ಶೆಫ್ ಇವರೇ. ಹಾಯ್, ಹೇಗೆ ಮಾಡ್ತಾ ಇದ್ದೀರಾ? ಹೇಗೆ ಅನಿಸ್ತಾ ಇದೆ ಅಡುಗೆ ಮಾಡೋ ಫೀಲಿಂಗು? ಇವರು ಶಿಲ್ಪ ಅಂತ ನನ್ನ ತಂಗಿ. ಅಡುಗೆಲೆಲ್ಲ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಅಜ್ಜಿ ಆದಮೇಲೆ ನೆಕ್ಸ್ಟ್ ಅಜ್ಜಿ ಇವರೇ. ಇಲ್ಲಿ ನೋಡಿ, ಇದು ಚಿಕನ್ ಮಾಡಿದ್ದಾರೆ ನೋಡಿ. ಚಿಕನ್ನು ಹಿಂಗೆ ರೆಡಿ ಮಾಡಿಟ್ಟಿದ್ದಾರೆ. ಅಮ್ಮ ಹೀಗೆ ಏನು ಮಾಡ್ತೀಯಾ? ಇದು ಏನು ಮಾಡ್ತೀಯಮ್ಮ? ಕುಕ್ಕರಲ್ಲಿ ಕೂಗಿಸ್ಕೊತೀವಿ, ಆಮೇಲೆ ಸಾಂಬಾರು ಮಾಡ್ತೀವಿ. ಕುಕ್ಕರಲ್ಲಿ ಕೂಗಿಸ್ಕೊಂಡು ಸಾಂಬಾರು ಮಾಡೋದು. ಒಂದು ಚಿಕನ್ನು, ಒಂದು ಮಟನ್ನು. ಆಮೇಲೆ ಇದು ಮಾಡಲ್ವಾ? ಗೊಜ್ಜು ಮಾಡಲ್ವಾ? ಗೊಜ್ಜಿಲ್ವಾ? ನನಗೆ ಗೊಜ್ಜು ಬೇಕು. ನಾನು ಅದು ಕಳ್ಳು ತರಕ್ಕೆ ಹೇಳ್ತೀನಿ ಬೇಕಾರೆ ಮಾಮೂನಿಗೆ. ಮೀನು ಒಳಗೆ ಹೋಗೋಣ. ಬರ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಮೀನ್ ಹಿಡಿಯಕ್ಕೂ ಕೂಡ ಹೋಗಿದ್ದಾರೆ. ಮೇ ಬಿ ಮೀನೆಲ್ಲ ಸಿಕ್ಕಿದ್ರೆ ಫಿಶ್ ಕೂಡ ಮಾಡ್ತೀವಿ. ಇವಾಗ ನಾವು ಬೆಳಗ್ಗೆ ಎದ್ದಿದ್ದೇ ಲೇಟು, ಯಾವಾಗಲೂ ಮಲ್ಕೊಳ್ಳೋದು ಲೇಟು. ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾನು ಹಿಂಗೆ ಇರ್ತೀವಿ. ರಾತ್ರಿ ಟೈಮಲ್ಲಿ ಇರೋ ಪ್ರಪಂಚಕ್ಕೂ ಬೆಳಗ್ಗೆ ಇರೋ ಪ್ರಪಂಚಕ್ಕೂ ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರು ಹುಡುಗಿರು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋ ಥರನೇ ಆಡ್ತಾಯಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ಎದ್ದೊಳೋದು, ಎದ್ದೊಳೋದು ಲೇಟು, ತಿನ್ನೋದು ಲೇಟು. ಎಲ್ಲ ಕೆಲಸ ಮಾಡಿಬಿಟ್ರು ನಾವು ಇವಾಗ ಎದ್ಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದೀವಿ. ಈ ಕಡೆ ಒಂದು ಬೆಕ್ಕು ತೋರಿಸ್ತೀನಿ ನೋಡಿ. ಅದು ಬಿಸಿಲು ಕಾಯಕ್ಕೆ ಹೋಗ್ಬಿಟ್ಟಿದೆ ನೋಡಿ. ಬಿಸಿಲು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ನೋಡು. ಅದು ನಮ್ಮ ಪ್ರಗತಿ ಜೊತೆ ಜಗಳ ಕೂಡ ಮಾಡ್ತಾಯಿತ್ತು. ಎಷ್ಟು ಚೆನ್ನಾಗಿ ಬಂದು ಆಟ ಆಡಿಸುತ್ತೆ. ಇದೆ ನಮ್ಮದು ಹೊಲ. ಇಲ್ಲಿ ತೊಗರಿ ಬೇಳೆ, ನಾವು ಬೇಳೆ ಹಾಕ್ತೀವಲ್ಲ, ಈ ದಾಲ್ನ ಇಲ್ಲೇ ಬೆಳೆದು ಅದನ್ನ ಪುಡಿ ಮಾಡಿ ಆಮೇಲೆ ನಾವು ಬೇಳೆ ಸಾರಿಗೆಲ್ಲ ಹಾಕ್ತೀವಿ. ಇದು ಹಸಿಕಾಯಿ ಇದೆ. ನೆಕ್ಸ್ಟು ಇಲ್ಲಿ ಚಿಕ್ಕ ಬೇಬೀಸ್, ಈಗ ತಾನೇ ಬಾರ್ನ್ ಬೇಬೀಸ್ ಇದೆಲ್ಲ. ಇದು ಗಂಡು ಮರಿ. ಇದು ಎತ್ಕೊಬಾ, ಹಾಲು ಕರಿತೀನಿ, ಎತ್ಕೊಬಾ ಪಾಪ. ಒಂದು ಲೋಟ ಎತ್ಕೊಬಾ. ಅಯ್ಯಯ್ಯೋ, ಇದು ಕಳ್ದು ಬಿಟ್ಬಿಟ್ಟಿದ್ದಾರೆ, ಹೋಗ್ತಾ ಇದೆ. ಹೆಂಗೆ ಕಟ್ಟಾಕಿಲ್ಲ ಅಮ್ಮ, ಇದು ಕಟ್ಟಾಕ್ತೀಯ? ಹಾಲು ಕರಿತೀನಿ. ಹೌದಾ, ನಾನು ಹಾಲು ಕರಿಯೋಣ ಅನ್ಕೊಂಡೆ. ಅಮ್ಮ, ನೀನು ಅವಾಗ ಹಾಲು ಕರೆದ್ಬಿಟ್ಟು ಟೀ ಮಾಡ್ಕೊಟ್ಟಿದ್ದೆ ತಾನೇ ನಮಗೆ. ಹಾಲು ಕರೆದ್ಬಿಟ್ಟು ನಮ್ಮ ಮನೇಲಿ ಹಸು ಇರ್ತಾರಿಲ್ಲ, ಹಾಲು ಕರೆದ್ಬಿಟ್ಟೆ ಟೀ ಮಾಡ್ತಾ ಇದ್ವಿ. ಅದರಲ್ಲಿ ಮೀನು ಹಿಡ್ಕೊಬರಕ್ಕೆ ಹೋಗಿದ್ರು. ಇವಾಗ ತಾನೇ ಹಿಡ್ಕೊಂಡು ಬಂದಿದ್ದಾರೆ. ಈಗ ತೋರಿಸ್ತೀವಿ. ಅದು ಮೀನದು. ಓ ಮೈ ಗಾಡ್, ಅಯ್ಯೋ, ನಿಜವಾಗ್ಲೂ ಎಷ್ಟು ದಪ್ಪ ಮೀನು ಬಂದಿದೆ ನೋಡಿ ಫ್ರೆಂಡ್ಸ್. ಅಯ್ಯೋ, ಇದು ದೊಡ್ಡ ಮೀನು ಸಿಗ್ಬಿಟ್ಟಿದೆ. ಸಮುದ್ರದಲ್ಲಿ ಸಿಗೋ ಥರ ಮೀನು ಸಿಗೈತೆ. ಅಯ್ಯೋ, ನಿಜ. ಅಯ್ಯೋ, ಸೊಪ್ಪು ಕಡೆ ಅದು. ಇಲ್ಲೋಡೆ. ಅಯ್ಯೋ, ಇವಳು ನಮ್ಮ ಪ್ರಗತಿ ಅಂತೂ ಮೀನಿಗೆ ಕಾಯಿಲೆ ಬಂದಿರೋದು ಸಿಗಾಕೊಳುತ್ತಾ. ಸುತ್ತಾಗ್ಬಿಡುತ್ತೆ ಕಣೆ. ಅಯ್ಯಪ್ಪ, ಹಿಡ್ಕೊಂಡು ಜಾರ್ತಾ ಇದೆ. ಅಯ್ಯೋ, ಜಾರುತ್ತೆ, ಜಾರ್ತಾ ಇದೆ. ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ ಮೀನು. ಓ ಮೈ ಗಾಡ್, ಎಷ್ಟು ದಪ್ಪ ಇದೆ ಈ ಮೀನು. ಕೊನೆಗೆ ನಮ್ಮ ಮನೆಗೆಲ್ಲ ಆಗೋ ತರ ಮೀನ್ ಸಿಕ್ತು ಒಂದು. ಇಷ್ಟು ಹೋಗಿದ್ಕೂ ಸಮಾಧಾನ ಆಯ್ತು ಅಲ್ವಾ? ಅಯ್ಯೋ, ಇದು ತೆಗಿ, ಹಿಂಗ್ ಮಾಡು ಪಾಪ, ಒಂದೇ ಒಂದ್ ಸ್ವಲ್ಪ ಪ್ಲೀಸ್. ಹೌದಾ, ಬಲೆ ನುಲ್ಕೊಬಿಡುತ್ತಂತ. ಬಲೆ ಬಿಟ್ಟ ಮೇಲೆ ಮೀನ್ ಸಿಗಾಕೊಂಡಿರುತ್ತೆ. ಬಿಟ್ಟಿರೋ ಬಲೆನ ಬಿಡ್ಸೋದಿದೆ ಅಲ್ಲ, ಮೀನ್ ಹಿಡಿಯೋದಕ್ಕಿಂತ ಜಾಸ್ತಿ ಕಷ್ಟ. ಈಗ ತುಂಬಾ ಫಿಶ್ಗಳಾಗೋ, ನಮ್ಮ ಮನೆಗಿಂತ ಸಾಕಾಗೋದಕ್ಕಿಂತ ಜಾಸ್ತಿ ಫಿಶ್ ಬಂದಿದೆ ಅಲ್ವಾ. ಅದಕ್ಕೋಸ್ಕರ ಈ ಫಿಶ್ನೆಲ್ಲ ನಾವು ಈ ಫಿಶ್ ಬದಿಕೊಳ್ಳುತ್ತೆ, ಎಲ್ಲಿಟ್ರು ಬದಿಕೊಳ್ಳುತ್ತೆ. ಅವಾಗ ಒಂದು ಫಿಶ್ನ ಬಿಟ್ಟೆ, ಇವಾಗ ಇನ್ನೊಂದು ಫಿಶ್ನ ತಗೊಂಡೋಗಿ ಬಿಡ್ತಾ ಇದೆ. ಹಿಂಗೆ ಎತ್ಕೋಗ್ಲಾ? ಹಿಂಗೆ ಎತ್ಕೊಂಡೋಗಿ ಹಂಗೆ ಚೆಲ್ಲಕ್ಕಾಗಲ್ಲ. ಎತ್ಕೊಂಡು ಹೋಗಿ ಇವಾಗ ಕೈ ಕೊಡ್ತದೆ, ಹಂಗೆ ಎತ್ಕೊಂಡು ಹೋಗಿ ಅಲ್ಲೋಗ್ಬಿಟ್ಟು ಬಿಡಿಸ್ಬಿಡ್ತೀಯ ಆಮೇಲೆ.
ಏನು ಉಸಿರಿ ಆಡ್ತಿಲ್ಲ ಇದು? ಉಸಿರು ಆಡ್ತಾ ಇದೆ, ಬದುಕಿದೆ. ಹಾಂ ಗೇಟ್ ಒಳಗಡೆ. ಹಾಂ ಹೋಗ್ತಾ ಇದ್ದೀನಿ. ಅದೇ ಇದಿದೆಲ್ಲ ಕಡ್ಡಿ ಕಡ್ಡಿ ತರ ಇರತ್ರ ಮಧ್ಯೆ ಬೀಳ್ತು, ಅದು ಒಳಗಡೆ ಬಿದ್ದಿದೆಯಾ ಇಲ್ವೋ ಗೊತ್ತ. ಈಗ ಮೀನ ಗಾಡಿಲಿ ಹೋಗೋದ ಬಾ. ಗಾಡಿಲಿ ಗಾಳಿ ಇಲ್ಲೇ ಇರೋದು, ಇಲ್ಲಿ ಕಲ್ ಕಾಣಿಸ್ತಾ ಇದೆಯಲ್ಲ. ಹೌದಾ? ಈ ಮೀನ್ನ ಅಲ್ಲಿ ನಾವು ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಇಟ್ಕೊಳ್ಳೋಕ್ಕೋಸ್ಕರ ಬಿಡ್ಬೋದು. ಇದು ಬೇರೆ ಥರ ಮೀನು. ಎಷ್ಟೊಂದು ಚೆನ್ನಾಗಿದೆ ಈ ಮೀನು. ಹಾಯ್ ಫ್ರೆಂಡ್ಸ್, ನಾವು ಹೊಳೆಯಿಂದ ಹಿಡ್ಕೊಬಂದಿರೋ ಮೀನು ಇದು ಇನ್ನೂ ಬದುಕಿದೆ. ಈ ಮೀನನ್ನ ನಾವು ಅಲ್ಲಿಗೆ ಬಿಡ್ತಾ ಇದ್ದೀವಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಕಣ್ಣು ಹೆಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದೆ. ಈ ಜಾಗಕ್ಕೆ ಬೇಕಾಗಿರೋದು ಇಲ್ಲಿ ನೋಡಿ, ಇದು ಅದರೊಳಗಡೆ ನೀರಿದೆ, ಅಲ್ಲಿಗೆ ಎಸಿಬೇಕು. ನಾನು ಇವಾಗ ಎಸಿತಾ ಇದ್ದೀನಿ ಇಲ್ಲಿಂದ. ಗುಂಡಿ ಇದೆ, ಗುಂಡಿ ನೀರು. ಎಸ್ತೆ, ಅದು ಹೋಗಿ ಬಿತ್ತಾ ಇಲ್ಲಾಂದರೆ ಸತ್ತೋಯ್ತಾ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಎಸ್ತೆ ನಾನು. ಅಲ್ಲಿ ನೀರಿದೆ, ಸ್ವಲ್ಪ ಸ್ವಲ್ಪ ನೀರಿದೆ, ನೀರು ಜೋರಾಗೆ ಇದೆ, ಅದೆಲ್ಲ ಬೆಳ್ಕೊಂಡಿದೆ ನೋಡಿ. ನಾನು ತಗೊಂಡೋಗಿ ಎಸ್ತೆ, ಅದು ಕರೆಕ್ಟಾಗಿ ಒಟ್ಟೋಗಿರುತ್ತೆ ಅದು ಗ್ಯಾರಂಟಿ. ಹಿಂಗೆ ಮಾಡಿಕೊಂಡು ನೀರಿರೋ ಜಾಗಕ್ಕೆ ಹೋಗಿ ಬದಿಕೊಳ್ಳುತ್ತೆ. ಆವಾಗ ಜಾಸ್ತಿ ಫಿಶ್ ಆದಾಗ ನಾವು ತಿಂತೀವಿ. ವೆಲ್ಕಮ್ ಮಾಡೋಕ್ಕೆ ಇದು ವೆಲ್ಕಮ್ ಫ್ಲವರು. ಅದು ಬೆಟ್ಟದ ಪಕ್ಕ ಇದು, ಬೆಟ್ಟದ ತುದಿಲಿ ನಮ್ಮನೆ. ಇಲ್ಲೆಲ್ಲ ರೋಸ್ ಗಿಡ ಮತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ. ಈಗ ಡ್ರ್ಯಾಗನ್ ಫ್ರೂಟು ಒಂದು ಬಂದಿದಂತೆ. ಮತ್ತು ಇದು ರೋಸ್ ಗಿಡ, ವಿಳ್ಳೆದೆಲೆ ಮತ್ತು ತೆಂಗಿನ ಮರ, ಮತ್ತು ಇನ್ನೂ ಎಷ್ಟೊಂದು ಗಿಡಗಳು ಹಾಕಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಕಡೆನೂ ನುಗ್ಗೆ ಸೊಪ್ಪಿನ ಗಿಡ ಮತ್ತು ಕರಿಬೇವಿನ ಸೊಪ್ಪಿನ ಗಿಡ, ಪ್ರತಿಯೊಂದು ಗಿಡನೂ ಹಾಕಿದ್ವಿ. ಮನೆ ಬೇಕು ಎಲ್ಲ ನಾವು ಜಾಸ್ತಿ ಬೆಳ್ಕೊತೀವಿ. ಇನ್ನೇನಾದರೂ ಒಂದೊಂದು ಸ್ವಲ್ಪ ಬೇಕು ಅಂದರೆ ಹೊರಗಡೆ ತಗೋತೀವಿ. ಇದಿದೆ ನೋಡಿ, ಅವರೆಕಾಯಿ ಗಿಡ, ಮತ್ತು ಎಣ್ಣೆ ಮಾಡೋಕ್ಕೆ ಅರಳು ಕೈ ಎಣ್ಣೆ ಮಾಡ್ತೀವಲ್ಲ ಅದು. ಮತ್ತು ನಮ್ಮ ಮನೆಯ ಬಾಡಿಗಾರ್ಡ್ ನೋಡಿ, ಅವನು ಎಲ್ಲ ಕಡೆ ಯಾರು ಬರದೇ ಇರೋ ಥರ ಬೊಗಳ್ತಾನೆ. ಮತ್ತು ಏನಾದರೂ ಚೀತಾ ಅವೆಲ್ಲ ಬಂದಾಗ ಪ್ರೊಟೆಕ್ಟ್ ಮಾಡ್ತಾನೆ ತುಂಬ ಜನನ. ಸೌಂಡ್ ಮಾಡ್ತಾ ಇರೋದ್ರಿಂದ ಚೀತಾಗೆ ಬರಲ್ಲ. ನಾವು ಕಾಡಲ್ಲಿರೋದ್ರಿಂದ ಕಾಡು ಪ್ರಾಣಿಗಳು ಜಾಸ್ತಿ ಬರ್ತಾ ಇರುತ್ತಲ್ಲ, ಅದಕ್ಕೆ ನಾಯಿಗಳನ್ನ ಸಾಕ್ಕೊಂಡಿದ್ದೀವಿ. ಗೈಸ್, ಜಾಸ್ತಿ ಮೀನು ಆಗಿದ್ದಕ್ಕೆ ಇವಾಗ ನಾವು ಈ ಒಂದು ಮೀನನ್ನ ತೊಗೊಂಡು ಬಂದು ಅಲ್ಲಿ ಎಸಿತಾ ಇದ್ದೀನಿ. ಆಲ್ರೆಡಿ ನಾನು ಒಬ್ಬಳೇ ಬಂದು ಇನ್ನೂ ಒಂದು ಮೀನನ್ನ ಎಸಿದೆ. ಇವಾಗ ಇದೊಂದು ಮೀನಿದೆ, ಈಗ ಎಸಿತಾ ಇದ್ದೀನಿ. ಇರಿ, ಇದು ಇಲ್ಲಿ ನೋಡಿ, ಇಲ್ಲಿ ಬದುಕಿದೆ. ಹಿಂಗೆ ಆಡ್ತಾ ಇರುತ್ತೆ. ಹಿಂಗೆ ಮಾಡಿದಾಗ ಅಯ್ಯೋ ನನ್ನ ಬಗ್ಗೆ ಅಂದರೆ ಎಷ್ಟು ತುರಿ ಇದೆ ಗೊತ್ತಾ. ಇದು ಒಂಥರ ಯಾವುದೋ ಪ್ರಾಣಿ ಇದೆ ನೋಡು, ಅದು ಕಡಲೊಳಗಡೆ ಇರೋಂಥ ಪ್ರಾಣಿ ಇದೆಲ್ಲ ಆ ಥರ ಇದೆ. ಇದು ಒಂಥರ ಫಿಶ್ ಥರನೇ ಇಲ್ಲ, ಇದು ಮೊಸುಳೆದು ಏನೋ ಬರುತ್ತೆ ನೋಡಿ. ಮೊಸುಳೆದು ಏನೋ ಮೇ ಬಿ ಕ್ರಾಸ್ ಬ್ರೀಡ್ ಆಗ್ಬಿಟ್ಟಿದ್ಯಾ. ಇವಾಗ ನಾನು ಎಸಿತೀನಿ. ರೆಡಿ 1 2 3 ಸ್ಟಾರ್ಟ್. ಇದ್ರೊಳಗಡೆ ನೀರಿದೆ, ಕಾಣಿಸಲ್ಲ, ಆಕ್ಚುಲಿ ಕಾಣಿಸಲ್ಲ. ಅದ್ರೊಳಗಡೆ ಜೊಡ್ಡು ಬೆಳ್ಕೊಂಬಿಟ್ಟಿದೆ. ಜೊಂಡು ಟಕ್ ಅಂತ ನೀರೊಳಗಡೆನೆ ಬಿತ್ತು, ಪಟ್ಟಂತ ಬಿತ್ತು. ಅಲ್ಲೊಳಗಡೆ ಎಷ್ಟೊಂದು ಫಿಶ್ ಬಿಟ್ಟಿದ್ದೀವಿ. ಮತ್ತು ನಮ್ಗೆ ಯಾವಾಗಾರು ಬೇಕು ಅಂದರೆ ಅಲ್ಲಿಂದ ಹಿಡ್ಕೊಂಡು ಬಂದು ತಿನ್ಕೊತೀವಿ. ನಾವು ಬೆಂಗಳೂರಿಂದ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರೋ ಕೆಲಸ. ಏನು, ಆಡಿಗೆ ಮೇಯಿಸ್ತಾ ಇರೋದು. ಆಡಿಗೆ ಮೇಲ್ಗಡೆ ಇರೋ ಸೊಪ್ಪು ಕಿತ್ತಿ ಈ ಥರ ಮೇಯಿಸ್ತಾ ಇರೋದು. ನಾನು ಕುಡ್ಲು ತಗೊಬಂದು ಕೊಡ್ತಾ ಇದ್ದೀನಿ. ಆಡು ಮರಿಗೆ ಸೊಪ್ಪು ಕುಯ್ಯಲು, ಆಡು ಮರಿಗೆ ಸೊಪ್ಪು ಕೊಡು. ಇಲ್ಲಿ ತಗೊಳ್ಳಿ, ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತದೆ. ಇದೇ ಸೊಪ್ಪು. ರುಕೋ ಜರ, ಸಬರ್ ಕರೋ. ಓ ಮಾಮ, ಯಾವ ರೇಂಜಲ್ಲಿ ಸೊಪ್ಪು ಇತ್ತವ್ರೆ ನೋಡು. ಕಟ್ ಮಾಡಾಕು. ಮರನೇ ನಮ್ದು, ಏನು ಬೇಜಾರು ಮಾಡ್ಕೊಬೇಡ. ಕಟ್ ಮಾಡು ಜೋರಾಗೆ, ಹಂಗಲ್ಲವು. ಕುಯ್ಯಿ ಅದು ಹೆಂಗ ಹಂಗ ದೂರ ನಿಂತ್ಕೊಂಡು ಕಡಿ ಬರುತ್ತೆ. ಎಲ್ಗ ಹೋಗುತ್ತೆ ಅದು, ಇಲ್ಲೇ ಇರುತ್ತೆ ನಿನ್ನ ಮೈಯ ಗಂಟ. ಅದು ಸಾಕಾಗಲ್ಲ ಅದಕ್ಕೆ. ಹೊಡಿ, ಈಗ ಇನ್ನೊಂದು ಹೊಡಿ.
ಹಂಗ್ ಹೊಡಿ, ಕೈ ಹಾಕೋಬಿಡ್ತೀಯಾ? ಬೇಡ, ದೂರ ಇಂದ ಹೊಡಿ. ಮೀನ್ ಅಂದ್ರೆ ತುಂಬಾ ಇಷ್ಟ, ಅದರಲ್ಲಿ ತವಾ ಫ್ರೈ ಮಾಡೋದಂದು ಸಖತ್ ಇಷ್ಟ ನನಗೆ. ಫಿಶ್ಗೋಸ್ಕರ ನಮ್ಮ ಮಾಮ ಮೀನ್ ಹಿಡ್ಕೊ ಬರಕ್ ಹೋಗಿದ್ರು. ಇವಾಗ ಮೀನ್ ಹಿಡ್ಕೊಂಡ್ ಬಂದ್ರು. ಸೇರು ಮೀನು ನೋಡ್ತಾರೆ ಅಂದ್ರೆ ಐ ಮೀನ್ ತಿನ್ಬೇಕು ಅಂದ್ರೆ ಫಸ್ಟ್ ಟೈಮ್ ಈ ಸೇರು ಮೀನು. ತುಂಬಾ ಚೆನ್ನಾಗಿದೆ. ರೆಡ್ ಮೀಟ್ ಇದು, ದೊಡ್ಡ ಫಿಶ್ ಇದೆ. ಇದು ಗರ್ಲ್ ಬಾಯ್ ಬಾಯ್. ಅದ್ ಹೆಂಗ್ ಗೊತ್ತಾಗುತ್ತೆ ಮಾಮ ನಿಂಗೆ ಗೋಲ್ ಬಾಯ್ ಅಂತ? ಮೀಸೆ ನಾನು ಅದನ್ನೆಲ್ಲ ತೋರ್ಸಕ್ಕಾಗಲ್ಲ. ಎಲ್ಲಾರ್ ಪುಟ್ಟು ಇವಾಗ ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ನಾಟಿ ಕೋಳಿ ಮೊಟ್ಟೆ ನೋಡಿ, ಇವೆಲ್ಲ ನಾಟಿ ಕೋಳಿ. ಎಷ್ಟು ಕೆಜಿ ಗೊತ್ತಾ? ಇವಾಗ 10 kgಗೆ ಮಾಡ್ತಾ ಇರೋದು. ಸೊ ಒಂದೊಂದು ಒಂದೊಂದ್ ತರ ಇದ್ ಮಾಡಿದ್ದಾರೆ, ತೋರಿಸ್ತೀನಿ. ಇದು ಕಬಾಬ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ದೊಡ್ಡ ಫಿಶ್ ಇದು ನೋಡಿ, ತುಂಬಾ ರೆಡ್ ಕಲರ್ ಇದೆ. ಇದು ದೊಡ್ಡ ಫಿಶ್. ಮತ್ತೆ ಇದು ಚಿಕ್ಕ ಫಿಶ್. ಇದು ನೋಡಿ, ಒಂಥರ ಚಿಕ್ಕ ಫಿಶ್ ಇರೋದು ಒಂಥರ ಆರೆಂಜ್ ಕಲರ್ ಬರ್ತಾ ಇದೆ. ಬಟ್ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಪೌಷ್ಟಿಕಾಂಶ ಇದೆ. ಇದು ಒಂದ್ ಸ್ವಲ್ಪ ಬೇರೆ ತರ ಇದೆ. ರೆಡಿಯಾಗಿದೆ ಎಲ್ಲ. ರೆಡಿಯಲ್ಲಿ ಏನ್ ಗೊತ್ತಾ, ಇವಾಗ ಮುದ್ದೆ ರೆಡಿ ಆಗಿದೆ. ಮುದ್ದೆ ಜೊತೆಗೆ ಇದೇನಿದು, ಮೀನ್ ಸಾರ್ ರೆಡಿ ಆಗ್ತಾ ಇದೆ. ಮತ್ತೆ ಇದು ಕಬಾಬ್ ರೆಡಿ ಆಗ್ತಾ ಇದೆ. ಇಲ್ಲಿ ಮಗಳು ಮಾಡಿ ಕೊಡ್ತಾ ಇದ್ರೆ ಅಮ್ಮ ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹೆಂಗ್ ಕುತ್ಕೊಂಡು ತಿಂತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಫಸ್ಟ್ ಏಡ್ಗೆ ಹಿಂಗೆ ನೋಡಿ. ಅದೇ ನೋಡಿ ಫ್ರೆಂಡ್ಸ್, ಉಂಡುಂಡೆನೆ ಮಾಡಿಕೊಂಡು ಎಲ್ಲಾರ್ಗು ಕೊಡಕ್ ಮೊದ್ಲ ಇವಳೇ ತಿನ್ಕೋತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮಾಡೋದಂತೆ, ಇಲ್ಲಿ ತಿನ್ನೋದಂತೆ. ಮತ್ತೆ ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಚ್ಚುತ್ತಾ ಇದ್ದಾರೆ. ಇದು ಸ್ನ್ಯಾಕ್ಸ್ ಸೈಡ್ಗೆ ಹಾಕ್ತಾರಲ್ಲ ಆ ತರ. ಈಗೆಲ್ಲ ರೆಡಿ ಆಗ್ತಾ ಇದೆ. ಉರ್ಬಾಡು ಇವಾಗ ತಾನೇ ಹುರ್ಕೊಂಡಿರೋದು. ಬಾಡು ಅದೇ ಹುರ್ಕೊಂಡಿಲ್ಲ, ನಾವು ಹುರ್ದಿದ್ದೀವಿ. ಮಟನ್ ಪೀಸು ಆ ಬಾಡು. ಈಗ ನನಗೆ ಹಿಡ್ಕೊಳಕ್ ಯಾರು ಇಲ್ಲ ಫೋನು. ಉಪ್ಪು ಹಾಕ್ಬಿಟ್ಟು ಹುರಿದಿರೋ ಬಾಡು ಸಕ್ಕತ್ತಾಗಿದೆ. ನಾನು ಮಟನ್ ಲವರು. ಚಿಕನ್ ಇಷ್ಟ ಇಲ್ಲ ನನಗೆ ಜಾಸ್ತಿ, ಮಟನ್ ಇಷ್ಟ ನಂಗೆ. ಕೆಂಪು ಪೀಸ್. ಗಮ್ಮಂತ ಇದೆ. ಸಕ್ಕತ್ತಾಗೈತೆ. ಇವಾಗ ಸಕ್ಕತ್ತಾಗೈತೆ ಮಟನು. ಚಿಕನ್ನು ಕೂಡ ರೆಡಿ ಆಗಿದೆ. ಇವರು ಚಿಕನ್ನು ಪೀಸ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಮಟನ್ಗೆ ಎಲ್ಲ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಮಾಸ್ಟರ್ ಶೆಫ್ ಇವ್ರನ್ನ ಬಜ್ಜಿ ಚೀಪು. ಇವರು ಅಡುಗೆ ಮಾಡೋದು ಫುಲ್ ದೊಡ್ಡದಾಗಿದೆ, ಜಾಸ್ತಿ ಮೊದಲಿಂದ. ಅವರಾದ್ಮೇಲೆ ನೆಕ್ಸ್ಟ್ ಇವ್ರು ಬರ್ತಾರೆ. ಇವಾಗ ಮಟನ್ ಉರ್ಬಾಡಾದ್ಮೇಲೆ ಈಗ ಸಾಂಬಾರು ಮಾಡ್ತಾ. ನಿಮ್ಮೂರಿನಲ್ಲಿ ಯಾವ ಹಬ್ಬ ಜವರು ಅಂತ ಕಮೆಂಟ್ ಮಾಡಿ ತಿಳಿಸಿ.